ತುಂಬ ನಿರೀಕ್ಷೆ ಇಟ್ಟು ಅವ್ರಿಗೆ ಓಟ್ ಹಾಕಿದ್ದಾರೆ ಮಂಡ್ಯ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಹೆಚ್ಚು ಸೀಟನ್ನು BJPಗೆ ಮತ್ತೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಕನಿಷ್ಠ ಬರಗಾಲಕ್ಕೂ ದುಡ್ಡು ಕೊಡದೇ ಇರೋವಂಥ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಬಾರಿ ಅವಕಾಶವನ್ನು ಅವರಿಗೆ ಕೊಟ್ಟಿದ್ದಾರೆ. ಹೆಚ್ಚು ನಮ್ಗೆ 9 ಸೀಟ್ ಕೊಟ್ಟಿದ್ದರೆ ಅವರಿಗೆ 19 ಸೀಟ್ ಕೊಟ್ಟಿದ್ದಾರೆ. ಈಗ ಜನ ನಿರೀಕ್ಷೆನ ಎಷ್ಟರ ಮಟ್ಟಿಗೆ ಕ್ಯಾರಿ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಮಾನ್ಯ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ. ಅದರಲ್ಲೂ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ರಾಜ್ಯಕ್ಕೆ ಯಾವ್ಯಾವ ಹೊಸ ಇಂಡಸ್ಟ್ರೀಸ್ ತರ್ತಾರೆ, ಒಂದು ಲಕ್ಷಾಂತರ ಜನಕ್ಕೆ ದೇಶದ ಇಂಡಸ್ಟ್ರಿಯಲ್ ವರ್ಗದಲ್ಲಿ ಯುವಕರಿಗೆ, ಅದು ಇಂಜಿನಿಯರಿಂಗ್ ಇರ್ಬೋದು, IT ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಕೆಲಸ ಕೊಡಲಿಕ್ಕೆ ಅವಕಾಶ ಇದೆ. ನಿನ್ನೆ ಮಂಡ್ಯದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರು, ಒಂದು 10,000 ಜನಕ್ಕೆ ನಾವು ಕೆಲಸವನ್ನು ಕೊಡಿಸ್ತೀವಿ ಅಂತ ಅವರೆಲ್ಲ ಹೇಳ್ತಾಯಿದ್ರು ಅಂತ. ಆ ಥರ ಕೊಟ್ಟರೆ ಭಾಳ ಒಳ್ಳೆ ಕೆಲಸ. ಒಂದು 10,000 ಜನ ಮಂಡ್ಯ ಲೋಕಸಭಾ ಕ್ಷೇತ್ರದ ಯುವಕರಿಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಂತೋಷ. ಅದರಿಂದ ಅವಕಾಶ ಸಿಕ್ಕಿದೆ ಮಾಡಲಿ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ನೋಡಪ್ಪ, ನಮ್ಮ ಇಲಾಖೆ ಆ ಥರದ್ದು ಯಾವುದು. ಈಗ ಪ್ರಜ್ವಲ್ ರೇವಣ್ಣನ ತನಿಖೆ ಆಗ್ತಾಯಿದೆ, ನೋಡಿದ್ದೀರ ಎಲ್ಲಾರ? ರೇವಣ್ಣನ ತನಿಖೆ ಆಗ್ತಾಯಿದೆ, ನೋಡಿದ್ದೀರ? ಆ ಥರ ದರ್ಶನ್ದು ಅಷ್ಟೇ 100ಕ್ಕೆ 100 ಪ್ರಾಪರಾಗಿ ತನಿಖೆ ಆಗುತ್ತೆ. ಏನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಒಂದು ಹಂತ, ಅಲ್ಟಿಮೇಟ್ ಕೋರ್ಟು, ನ್ಯಾಯಾಲಯಕ್ಕೆ ಹೋಗುತ್ತೆ. ಶಿಕ್ಷೆ ಕೊಡೋದು, ಅವ್ರಿಗೆ ಮಾನ್ಯತೆ ಕೊಡೋದು, ಸ್ಟೇ ಕೊಡೋದು, ಬೇಲ್ ಕೊಡೋದು ಎಲ್ಲ ಕೋರ್ಟ್ ನೋಡ್ಕೊಳ್ಳಿ. ಈಗ ಅವ್ರು ಗೆದ್ದವ್ರೆ ವಿಜಯೋತ್ಸವ ಮಾಡಬೇಡ ಅಂತ ಹೇಳೋಕ್ಕಾಗಲ್ಲ.